ಇನ್ನು ಅಲ್ಲಿ ಯುದ್ಧ ನಡೀತಾ ಇದ್ರೆ ಇಲ್ಲಿ ನಮ್ಮ ಅಡುಗೆ ಮನೆಗಳಿಗೆ ಹೋಟೆಲ್ಗಳಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ ನೋಡಿ. ಅಂಬೂರ್ ದಮ್ ಬಿರಿಯಾನಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಈಗ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಹೋಟೆಲ್ಗಳು, ಈ ಹೋಟೆಲ್ ನಡೆಸೋದಕ್ಕೇನೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮಾಲೀಕರು ಹೆಣಗಾಡ್ತಾ ಇದ್ದಾರೆ. ವಾಣಿಜ್ಯ ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ ಹೋಟೆಲ್ ಸಿಬ್ಬಂದಿ. ಸಚಿವ ಮುನಿಯಪ್ಪ ಅವರು ಹೇಳೋ ಹಾಗೆ ನಾವು 1,000 ಕೊಡ್ತಾ ಇದ್ದೀವಿ, ಪ್ರತಿದಿನ 1,000 ಸಿಲಿಂಡರ್ ಕೊಡ್ತೀವಿ ಅಂತಾರೆ. ಒಂದು ಹೋಟೆಲಿಗೆ ಒಂದೂ ಬರಲ್ಲ ಸರಿಯಾಗಿ. ಹಂಗೆ ನೋಡಿದ್ರೆ ಚಿಕ್ಕ ಚಿಕ್ಕ ಹೋಟೆಲ್ಗಳಿಗಂತೂ ಸಿಗ್ತಾನೇ ಇಲ್ಲ. ಏನು ಮಾಡೋದು? ಎಲ್ಲ ಕೆಲವೊಂದಿಷ್ಟು ಜನ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಬಟ್ ಅದರಲ್ಲಿ ಎಷ್ಟು ಅಂತ ತಯಾರಿಸೋಣ, ಅದು ಕೂಡ ಸಮಸ್ಯೆ ಆಗ್ತಾ ಇದೆ ನಮಗೆ. ತಯಾರಿಸೋದಕ್ಕೆ ಸ್ಥಳದ ಅಭಾವ ಇದೆ ಅಂತ ಕೆಲವರು ನೋಡಿ. ಕೆಲವರಿಗೀಗ ಜಾಗ ಇದ್ದವರು ಅಲ್ಲಿ ಹೋಗಿ ಅಲ್ಲೊಂದು ಚೂರು ಒಲೆ ಹಾಕ್ಕೊಂಡು ಅಲ್ಲಿ ಸೌದೆ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟೋ ಜನರಿಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಬರೋದೂ ಇಲ್ಲ. ಹಾಗಾಗಿ ಕೆಲವೊಂದಷ್ಟು ಮತ್ತೆ ಸಮಸ್ಯೆಗಳಾಗ್ತವೆ. ಇದೆಲ್ಲವೂ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕರು. ನಾವು ಪ್ರತಿನಿಧಿ ಅರುಣ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ LPG ಗ್ಯಾಸ್ಗಳಿಗೆ ಭಾರಿ ಮಟ್ಟದಲ್ಲಿ ಪೆಟ್ಟನ್ನು ಕೊಟ್ಟಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಂಬೂರ್ ಬಿರಿಯಾನಿ ಅಂತ ಹೋಟೆಲ್ಗಳಿಗೂ ಸಹ ಇದೀಗ ಈ LPG ಗ್ಯಾಸ್ಗಳ ಅಭಾವ ತಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಪರ್ಯಾಯ ಮಾರ್ಗವಾಗಿ ಏನು ಅಡುಗೆ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಕೆಲಸ ಮಾಡ್ತಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಅಂದರೆ ಅಂಬೂರ್ ಬಿರಿಯಾನಿ ಮುಂಭಾಗದಲ್ಲೇ ಇದೀಗ ಹೋಟೆಲ್ನಲ್ಲಿ ಸಂಪೂರ್ಣವಾಗಿ ಏನು ಅಡುಗೆ ತಯಾರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಸೌದೆ ಒಲೆಗಳ ಮುಖಾಂತರವಾಗಿ ಈ ಹೋಟೆಲನ್ನು ನಡೆಸುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಈ ದೃಶ್ಯಗಳಿಗೆ ನೋಡೋ ಹಾಗೆ ಸಂಪೂರ್ಣವಾಗಿ ರಸ್ತೆ ಬದಿಯಲ್ಲಿ ಇದೀಗ ಊಟವನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತೇಳಿ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಸದ್ಯ ಅವರು ನಮ್ಮ ಜೊತೆಲಿ ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, LPG ಗ್ಯಾಸ್ಗಳು ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳು ಎಷ್ಟು ಸಿಗ್ತಾ ಇಲ್ಲ, ಇದು ಇನ್ನೂ 1 ವಾರ ಇದೇ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ತುಂಬ ಕಷ್ಟ ಆಗ್ತಾ ಇದೆ. ಈ ಥರ ಇದ್ದರೆ ನಮ್ಮ ಜೀವನ ಮಾಡೋದು ತುಂಬ ಕಷ್ಟ ಇದೆ. ಬಾಡಿಗೆಗಳು ಕಟ್ಟಬೇಕು, ಸಂಬಳಗಳು ಕೊಡಬೇಕು, ಬಡ್ಡಿಗಳು ಕೊಡಬೇಕು, ತುಂಬ ಕಷ್ಟ ಇದೆ. ಯಾವುದೋ ಒಂದು ದಾರಿ ಮಾಡಿ ನಮ್ಗೆ ಸ್ವಲ್ಪ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್, ದಯವಿಟ್ಟು. LPG ಗ್ಯಾಸ್ಗಳು ಕಮರ್ಷಿಯಲ್ ಆಗಿ ಸಿಗ್ತಾ ಇದೆ, ಆದರೆ ಕೆಲವು 1,000 ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಕೊಟ್ಟರೆ ಕಷ್ಟ ಆಗುತ್ತೆ ಸರ್. ಸ್ವಲ್ಪ ಬಿಡಬೇಕು, ಬಿಟ್ರೇನೆ ಸ್ವಲ್ಪ ಎಲ್ಲರಿಗೂ ಒಳ್ಳೇದಾಗೋದು. ನಾವು ಅದನ್ನು ನಂಬ್ಕೊಂಡು ಕೂತ್ಕೊಂಡಿದ್ದೀವಿ. ಸರಿ, ಇಲ್ಲಿ ಇಷ್ಟು ಗ್ರಾಹಕರು ಸಹ ನಮ್ಮ ಜೊತೆಲಿದ್ದಾರೆ, ಅವ್ರನ್ನೂ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಪ್ರತಿನಿತ್ಯ ನೀವು ಊಟ ಮಾಡಲಿಕ್ಕೆ ಬರ್ತೀರಾ, ಇವಾಗ ಊಟ ನಿಮಿತವಾಗಿ ಸಿಗ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಾ ಸರ್? ಸರ್, ಏನು ಹೇಳೋದಂದರೆ ಇಲ್ಲಿ ತುಂಬ ಇವಾಗ ಗ್ಯಾಸಿಂದ ತೊಂದರೆ ಆಯ್ತೈತೆ, ಅದು ನಿಜನೇ. ಆದರೂ ಏನು ಮಾಡೋಕ್ಕಾಗಲ್ಲ, ಇವು ಒಲೆ ಊಟ ಅಂದ್ರೆ ನಾವು ತಿನ್ನಲೇಬೇಕು. ಆದರೂ ಏನಂದರೆ ಸಮಸ್ಯೆ ಸ್ವಲ್ಪ ಜಲ್ದಿ ಬಗೆಹರಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಅಂದರೆ ಇವಾಗ ಟೇಸ್ಟಲ್ಲೂ ಏರುಪೇರು ಆಗ್ತಾ ಇದೆಯಲ್ಲ ಸರ್? ಟೇಸ್ಟಲ್ಲೂ ಸ್ವಲ್ಪ ಏರುಪೇರು ಆಯ್ತೈತೆ, ಏನು ಮಾಡೋಕ್ಕಾಗಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಲ್ದಿ ಕೊಟ್ಟರೆ ನಮಗೂ ಒಳ್ಳೆ ಟೇಸ್ಟ್ ಕೊಡ್ತಾರಂತ ಅವರು ಭರವಸೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಗ್ಯಾಸ್ ಇಲ್ಲದಕ್ಕೆ ಕಾರಣಕ್ಕೆ ಅವರು ಟೇಸ್ಟ್ ನಮ್ಗೆ ಕೊಡ್ತಾ ಇಲ್ಲ. ಇದಿಷ್ಟು ಇಲ್ಲಿನ ಗ್ರಾಹಕರು ಮತ್ತು ಏನು ಜನರು ಹೇಳೋ ಮಾತಾಗಿದೆ. ಯಾಕಂದರೆ ಈಗಾಗಲೇ ಗ್ಯಾಸ್ನಿಂದಾಗಿ ಸಿಗ್ತಾ ಇದ್ದಂಥ ಟೇಸ್ಟ್ ನಮಗೆ ಸಿಗ್ತಿಲ್ಲ. ಮತ್ತೊಂದು ಕಡೆ ಮಾಲೀಕರು ಸಹ ನಮಗೆ ಟೇಸ್ಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಬೇರೊಂದು ಮಾರ್ಗವಾಗಿ ಒಲೆಯನ್ನು ಅವಲಂಬನೆ ಮಾಡಿದ್ದಾರೆ ಅಂತಲೇ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.